ಚಂದ್ರಶೇಖರ್ ಅಂತ. ನಾನು ಅಧ್ಯಕ್ಷ, ಮುದುಡಿ ಸಿ ವೀರಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರು. ಹಾಗೂ ಇಲ್ಲಿ ನನ್ನ ಪಕ್ಕದಲ್ಲಿರೋ ಶ್ರೀಯುತ ಗುಂಡೂರಾವ್ ಅಂತ, ಅವರು ನಮ್ಮ ಸಮಿತಿ ಟ್ರಸ್ಟ್ನ ಕಾರ್ಯದರ್ಶಿಗಳು. ಹಾಗೆ ಶ್ರೀಯುತ ನಾಗೇಂದ್ರ ಅವರು ಬೆಂಗಳೂರಿನ ರಾಘವೇಂದ್ರ ಸ್ವಾಮಿ ಮಠ ಇದೆ. ಅವರು ಇವಾಗ ನಾವೇನು ದೇವಸ್ಥಾನ ಮಾಡಬೇಕು ಅಂತಿದ್ದೆವೋ ಅದಕ್ಕೆ ಪ್ರಮುಖರು ಅವರು ಮಾಡೋ ಇದರಲ್ಲಿ. ಹಾಗೆ ಅವ್ರ ಪಕ್ಕದಲ್ಲಿ ನಮ್ಮ ಮುದುಡಿ ಗ್ರಾಮಸ್ಥರಾದ ಶಿವಪ್ಪನವರಿದ್ದಾರೆ, ಶ್ರೀಯುತ ಕುಮಾರ್ ಅವರಿದ್ದಾರೆ. ಹಾಗೆ ಮುದುಡಿ ಗ್ರಾಮಸ್ಥರಾದ ಜಯಣ್ಣ ಅವರಿದ್ದಾರೆ. ಆಮೇಲೆ ಶ್ರೀಯುತ ಜಯಸಿಂಹ ಅವರಿದ್ದಾರೆ. ಹಾಗೆ ಮೈಸೂರಿನಿಂದ ಬಂದಿರತಕ್ಕಂಥ ನಮ್ಮ ಟ್ರಸ್ಟ್ನ ಪ್ರಸಾದ್ ಅವರಿದ್ದಾರೆ, ಅವರ ಶ್ರೀಮತಿಯವರು ಇದ್ದಾರೆ. ಮೊದಲನೇದಾಗಿ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಟಿ ಆನಂದ್ ಹಾಗೂ ಕಾರ್ಯನಿರತ ಪತ್ರಕರ್ತರು ಹಾಗೂ ಸಂಘದ ಪದಾಧಿಕಾರಿಗಳೇ, ನಾವು 6ನೇ ತಾರೀಕು ಶನಿವಾರ ನಮ್ಮ ಮುದುಡಿ ಗ್ರಾಮದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಮಾಡಬೇಕು ಅಂತ ನಾವು ದೈವ ಪ್ರೇರಣೆ ಆಗಿದೆ. ಅದೆಲ್ಲ ನಾವು ಮುದುಡಿ ಗ್ರಾಮಸ್ಥರು ಹಾಗೂ ನಮ್ಮ ವೀರಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ನ ಸದಸ್ಯರು ಹಾಗೂ ರಾಘವೇಂದ್ರ ಸ್ವಾಮಿ ಮಠದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ಶ್ರೀಯುತ ನಾಗೇಂದ್ರ ಅವರ ಮುಖಾಂತರ ನಾವು ಈ ಶ್ರೀನಿವಾಸ ಕಲ್ಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಇದಕ್ಕೆ ಈ ಶ್ರೀನಿವಾಸ ಕಲ್ಯಾಣನ ಶ್ರೀವಾರಿ ಫೌಂಡೇಶನ್ ಅಂತ ವೆಂಕಟೇಶ್ ಮೂರ್ತಿ ಅವರು ಈ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ಅವರು ಬಂದು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇದರ ಮುಖ್ಯ ಉದ್ದೇಶ, ನಾವು ವೀರಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಸುಮಾರು ಒಂದು 12 ವರ್ಷದಿಂದ ನಾವು ಸ್ಥಾಪನೆ ಮಾಡಿದ್ವಿ. ಆಮೇಲೆ ಅಲ್ಲಿ ಮುದುಡಿ ಗ್ರಾಮದಲ್ಲಿ ಒಂದು ನಮ್ಮ ಮರ್ಯಾದ ದೇವಸ್ಥಾನ, ಅದು ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ದೇವಸ್ಥಾನ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ದುಸ್ಥಿತಿಯಲ್ಲಿತ್ತು, ಬಾಗಿಲುಗಳು ಕಿಡಿಗಳು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಸೊ ನಾವು ನಮ್ಮ ತಾಯಿ ಊರರು ನಾವೆಲ್ಲ ಬರ್ತಾ ಇದ್ವಿ, ಚಿಕ್ಕಂದಿನಲ್ಲಿದ್ದಾಗ ಮುದುಡಿಗೆ ಬರ್ತಾ ಇದ್ವಿ. ಹಾಗಾಗಿ ನಮಗೊಂದು ಅಭಿಮಾನ, ನಮ್ಮ ಮುದುಡಿ ಅನ್ನೋದು ಒಂದು ಅಭಿಮಾನ. ಆ ಅಭಿಮಾನದಿಂದ ನಾವು ಬೆಂಗಳೂರಿನಲ್ಲಿ ನಾವೇನು ಅಲ್ಲಿ ನಾವು ಸೆಟ್ಲ್ ಆಯ್ತು, ಕಸಿನ್ಸ್ ಎಲ್ಲ ಸೇರಿ ಏನೋ ಒಂದು ದೇವಸ್ಥಾನ ಇಂಪ್ರೂವ್ ಮಾಡಬೇಕು, ಈ ದೇವಸ್ಥಾನನ ಎಲ್ಲ ಬಿದ್ದೋಗೋ ಸ್ಥಿತಿನಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಮುಜರಾಯಿಯವರದ ಪರ್ಮಿಷನ್ ತಗೊಂಡು ಆಮೇಲೆ ನಾವು ವೀರಾಂಜನೇಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಅವಾಗಿನಿಂದ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಆಮೇಲೆ ಹನುಮ ಜಯಂತಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ಹೋದ ತಿಂಗಳು ಅಕ್ಟೋಬರ್ನಲ್ಲಿ ನಾವು ದಶಮಾನೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಬೇರೆ ಬೇರೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಗ್ರಾಮಸ್ಥರಿಗೆ ಬೇರೆ ಇದರಲ್ಲಿ ಸಹಾಯ ಮಾಡೋದು, ನೀರಿನ ಸಹಾಯ ಮಾಡೋದು, ಹೀಗೆ ಕೆಲವು ಪ್ರೋಗ್ರಾಮ್ಗಳು ಹಮ್ಮಿಕೊಂಡಿದ್ದೀವಿ. ಅದೆಲ್ಲ ಇನ್ನು ಕೆಲವು ನಾವೇನು ಹೇಳ್ತೀವಿ, ಇನ್ನು ಕಾರ್ಯಕ್ರಮ ಏನು ನಾವು ಸ್ಟಾರ್ಟ್ ಮಾಡಿಲ್ಲ. ಜೊತೆಗೆ ಇವಾಗ ನಮಗೆ ನಾಗೇಂದ್ರ ಅನ್ನೋರು ನಮಗೆ ಬಹಳ ಹಳೆ ಸ್ನೇಹಿತರವರು. ಹೀಗೆ ಅವರು ನಿಮ್ಮ ಊರಿನಲ್ಲಿ ನಾವು ಯಾಕೆ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಬಾರ್ದು, ಆಮೇಲೆ ಅವರ ಏನೋ ಇಚ್ಛೆ ಮುದುಡಿ ಗ್ರಾಮದಲ್ಲೇ ಬಂದು ಒಂದು ಶ್ರೀನಿವಾಸ ದೇವರು ಮಾಡಬೇಕು, ದೇವಸ್ಥಾನ ಮಾಡಬೇಕು ಅಂತ ಅವ್ರಿಗೆ ಏನೋ ಪ್ರೇರಣೆ ಆಯ್ತಂತೆ. ಸೊ ಅದಕ್ಕೆ ನಾವು ಅಲ್ಲಿ ಮುದುಡಿ ಗ್ರಾಮದಲ್ಲೇ ಒಂದು ಜಾಗ ನೋಡಿದ್ದೀವಿ. ನಮ್ಮದೇ ಟ್ರಸ್ಟಿಂದ ಸ್ವಲ್ಪ ಜಾಗ ಇತ್ತು, ಆಮೇಲೆ ನಮ್ಮ ಇವರು ಕಾರ್ಯದರ್ಶಿಗಳಾದ ಗುಂಡೂರಾವ್ ಅವ್ರಿಗೆ ಸ್ವಲ್ಪ ಜಾಗ ಇತ್ತು. ಹಾಗೆ ಇದೆಲ್ಲ 2-3 ಜಾಗಗಳೆಲ್ಲ ಸೇರಿ ಅಲ್ಲಿ ನಾವು ದೇವಸ್ಥಾನ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿ ಒಂದು ಶ್ರೀನಿವಾಸ ದೇವರ ದೇವಸ್ಥಾನ, ಆಮೇಲೆ ಜೊತೆಗೆ ಒಂದು ಸಮುದಾಯ ಭವನ ಅದು ಮಾಡಬೇಕು ಅಂತ ಇದ್ದೀವಿ. ಸೊ ಇದೆಲ್ಲ ಪೂರ್ವಭಾವಿಯಾಗಿ ನಾವು ಈ ಶ್ರೀನಿವಾಸ ಕಲ್ಯಾಣ ಮಹೋತ್ಸವನ ಇಟ್ಕೊಂಡಿದ್ದೀವಿ. ಇದೆಲ್ಲ ಸಕ್ಸಸ್ ಆಗುತ್ತೆ. ಎಲ್ಲ ನಮ್ಮ ಮುದುಡಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ದೀವಿ. ಮಾಡಿ ಸರ್, ನಾವೆಲ್ಲ ನೀವು ಮಾಡಿ ಪ್ರೋಗ್ರಾಮ್ ಮಾಡಿ ದೇವಸ್ಥಾನ ನಮ್ಮ ಊರಲ್ಲಿ ಮಾಡಿ ಚೆನ್ನಾಗಿ ಇದಾಗುತ್ತೆ ಅಂದ್ಬಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಾವು ಇಟ್ಕೊಂಡಿದ್ದೀವಿ. ನಾವೆಲ್ಲರೂ ನಮ್ಮ ಈ ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಬರಬೇಕು. ಹಾಗೆ ನಮ್ಮ ಅರಸೀಕೆರೆಯ ಪ್ರಜೆಗಳು ಆಮೇಲೆ ಈ ಸುತ್ತಮುತ್ತ ಗ್ರಾಮಸ್ಥರಿಗೂ ಇದೆಲ್ಲ ಸ್ವಲ್ಪ ಸುದ್ದಿ ತಲುಪಿಸಿ ಬರೋದಕ್ಕೆ ನೀವು ಪ್ರೇರಣೆ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿರ್ತೀನಿ.
ತಾವೇನಾದ್ರು ಕೇಳಿದ್ರೆ ಕೇಳ್ಬೋದು ಪ್ರಶ್ನೆಗಳು. ಅಂದ್ರೆ ಮುದುಡಿ ಗ್ರಾಮದಲ್ಲೇನೆ ಜಾಗ, ಮುದುಡಿ ಗ್ರಾಮದಲ್ಲೇನೆ ಒಂದೇ ದಿವಸ. ಹೌದು. ಶ್ರೀನಿವಾಸ ಕಲ್ಯಾಣ ಇದೆ.